ಈ ಸಮಾಜದಲ್ಲಿ ಮನುಷ್ಯ ಯಾಕೆ ಈ ತರ ಆಡ್ತಾ ಇದ್ದಾನೆ? ಮಾನವೀಯತೆ ಬಿಟ್ಟು ತಾನು ಮನುಷ್ಯ ಅನ್ನೋದನ್ನು ಮರೆತು ಕ್ರೂರಿಯಾಗಿ ರಾಕ್ಷಸನಂತೆ ವರ್ತನೆ ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ಯಾರ ಕಾರಣ? ಬೇರೆ ಯಾರು ಅಲ್ಲ, ಮನುಷ್ಯನೇ. ಯಾಕಂದ್ರೆ ಪ್ರತಿದಿನ ಸೂರ್ಯೋದಯ ಆದ್ಮೇಲೆ ಸೂರ್ಯಾಸ್ತ ಆಗೋವರೆಗೂ ಮನುಷ್ಯ ಹೇಗಿರ್ತಾನೆ, ಅವನ ವರ್ತನೆ, ಅಭ್ಯಾಸ, ಚಟುವಟಿಕೆಗಳು, ಅವರ ಸ್ನೇಹಿತರ ಸರ್ಕಲ್ಲು, ಎಂತಹ ವ್ಯಕ್ತಿಗಳ ಜೊತೆ ಸೇರ್ತಾನೆ, ಅವರ ಬುದ್ಧಿ ಹೇಗಿರುತ್ತೆ, ಆಲೋಚನೆ ಹೇಗಿರುತ್ತೆ, ಎಂತಹ ಜಾಗಗಳಿಗೆ ಭೇಟಿ ಕೊಡ್ತಾರೆ, ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಇರುತ್ತೆ, ಅವರ ಬಾಯಿಂದ ಬರೋ ಮಾತು ಹೇಗಿರುತ್ತೆ, ಹೀಗೆ ಪ್ರತಿಯೊಂದು ಮನುಷ್ಯ ಒಳ್ಳೆಯವನಾಗೋದಕ್ಕೂ ಕೆಟ್ಟವನಾಗೋದಕ್ಕೂ ಕಾರಣ ಆಗುತ್ತೆ. ನಮ್ಮ ವೇದಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಸೂರ್ಯೋದಯ ಆಗೋಕ್ಕೂ ಮುಂಚೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆ ಹೇಳಬೇಕು. ಅದೇ ರೀತಿ ಸೂರ್ಯಾಸ್ತ ಆದ ನಂತರ ಬೇಗ ಊಟ ಮಾಡಿಬಿಟ್ಟು 8 ಗಂಟೆ ಒಳಗಡೆ ನಿದ್ದೆ ಮಾಡಬೇಕು ಅಂತ ಹೇಳಿರೋದು. ಆದರೆ ಈಗ ಮಾಡ್ತಾ ಇರೋದೇನು? ರಾತ್ರಿ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆವರೆಗೂ ರಾತ್ರಿ ಎಲ್ಲ ಮೊಬೈಲ್ ಜೊತೆ ಚಾಟಿಂಗ್ ಮಾಡಿಕೊಂಡು ಫೇಸ್ಬುಕ್, ಯೂಟ್ಯೂಬು ಹೀಗೆ ವಿನಾಕಾರಣ ಕಾಲ ಕಳೆಯುತ್ತಾರೆ. ನೆನಪಿರಲಿ, ಇಂತಹ ಸಮಯದಲ್ಲಿ ಎಚ್ಚರವಾಗಿದ್ದರೆ ಎಲ್ಲ ಋಣಾತ್ಮಕ ಅಂದರೆ ನೆಗೆಟಿವ್ ಆಲೋಚನೆಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಇದೇ ಅಭ್ಯಾಸ ಮಾಡ್ಕೊಬಿಟ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಸಕ್ಸಸ್ ಆಗಲ್ಲ, ಎಲ್ಲ ಫೇಲ್ಯೂರ್ ಆಗುತ್ತೆ. ಅದಕ್ಕೆ ತಕ್ಕಂತೆ ನಮ್ಮ ಜೀವನನೂ ಇರುತ್ತೆ. ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನಿದ್ದೆ ಹೇಳೋದ್ರಿಂದ ನಮ್ಮ ಮನಸ್ಸು ಕಲ್ಮಶೆಯಿಂದ ಶುದ್ಧವಾಗಿರುತ್ತೆ. ಮನಸ್ಸು ಶುದ್ಧವಾಗಿರೋದ್ರಿಂದ ನಮಗೆ ಬರುವ ಎಲ್ಲ ಆಲೋಚನೆಗಳು ಒಳ್ಳೆಯದಾಗಿ ಬರುತ್ತೆ. ಅಂತಹ ಸಮಯದಲ್ಲಿ ನಾವು ಏನೇ ಕೆಲಸ ಕಾರ್ಯಗಳು ಶುರು ಮಾಡಿದ್ರು, ಏನು ಅಂದ್ಕೊಂಡ್ರು ಆ ದೇವತೆಗಳ ಅನುಗ್ರಹ ನಮ್ಮ ಮೇಲೆ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಪಂಚೇಂದ್ರಿಯಗಳ ಬೈಕಿಂದ ಮನುಷ್ಯ ಈ ರೀತಿ ಕೇಳ್ತಾ ಇದ್ದಾನೆ. ನಾಲ್ಗೆ ರುಚಿಗೆ ಶರಣಾಗ್ಬಿಟ್ಟು ನಾಲ್ಗೆ ಏನು ಬಯಸುತ್ತೋ ಅದನ್ನು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾನೆ. ಇದರಿಂದ ಪಂಚೇಂದ್ರಿಯಗಳು ಮತ್ತು ಅರಿಷಡ್ವರ್ಗಳನ್ನು ಹತೋಟಿ ಇಡೋದ್ರಲ್ಲಿ ಮನುಷ್ಯ ಸೋತಿದ್ದಾನೆ. ಅದೇ ನಾಲ್ಗೆ ಬಯಸುತ್ತು ತಿನ್ನೋದು ಬಿಟ್ಬಿಟ್ಟು ಹೊಟ್ಟೆ ಆರೋಗ್ಯವಾಗಿರ್ಬೇಕಾದ್ರೆ ಏನು ತಿನ್ಬೇಕು ಅದನ್ನು ಮಾತ್ರ ತಿನ್ನೋದು ಅಭ್ಯಾಸ ಮಾಡ್ಕೊಬಿಟ್ರೆ ಮನುಷ್ಯ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಅವನಿಗೆ ಬರುವ ಆಲೋಚನೆಗಳು, ಅವನಿಗೆ ಬುದ್ಧಿಶಕ್ತಿ ಎಲ್ಲ ಒಳ್ಳೆಯದಾಗಿ ಇರುತ್ತೆ. ಆವಾಗ ಮನುಷ್ಯನಾಗಿಯೇ ಉಳಿತಾನೆ.